ಈ ತಕ್ಷಣ ಆಯುರ್ವೇದ ಹೇಗೆ ಶುರುವಾಯ್ತು ಸರ್? ಈ ತಕ್ಷಣ ಅಂತ ಇಡೋದಕ್ಕೆ ಅದೇನ ಕಾರಣ? ಯಾಕಂದ್ರೆ ಆಯುರ್ವೇದ ಅಂದ್ರೆ ಈಗ ನಾನು ಇಲ್ಲಿ ನಿಮ್ಮ ಹತ್ರ ಬರೋವರೆಗೂ ನನಗೆ ಇದ್ದಿದ್ದಷ್ಟೇ. ಈಗ ತಲೆನೋವು ಬಂತು ಅಂದ್ರೆ ಒಂದ್ ಯಾವ್ದೋ ಒಂದು ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ 10 ನಿಮಿಷದಲ್ಲಿ ವಾಸಿ ಆಗುತ್ತೆ. ಬಟ್ ಆಯುರ್ವೇದ ಅಂದ್ರೆ 3 ದಿನನೂ ವಾಸಿ ಆಗಲ್ಲಪ್ಪ, 3 ದಿನ ಆದ್ರೂ ಬೇಕಾಗುತ್ತೆ, ಸ್ಲೋ ಅನ್ನೋ ಮೈಂಡ್ ಅಲ್ಲಿ ಇತ್ತು. ಸೊ ನೀವ್ ಹೇಳ್ತಿದ್ದೀರಾ ತುಂಬಾ ಫಾಸ್ಟ್ ಅಂತ. ಈ ತಕ್ಷಣ ಅಂತ ಹೆಸರಿಡಕ್ ಅದೇನಾ ಸರ್? ಅದೇ ಕಾರಣ, ಜನರಿಗೆ ಆ ಒಂದು ಮೆಸೇಜ್ ಹೋಗ್ಬೇಕು. ಒಂದು ರೋಗ ಶುರುವಾಗ್ತದೆ ಅಂದ್ರೆ ತಕ್ಷಣ ನಾವು ಟ್ರೀಟ್ಮೆಂಟ್ ಗೆ ಆಯುರ್ವೇದಕ್ಕೆ ಬರಬೇಕು. ಅಲ್ಲಿ ನಾವು ತಕ್ಷಣ ತಯಾರು ಮಾಡಿದ ಔಷಧಿಗಳಿಂದ ಟ್ರೀಟ್ ಮಾಡಿದರೆ ರೋಗ ಕೂಡ ತಕ್ಷಣ ಗುಣ ಆಗುತ್ತೆ ಇದರ ಒಂದು ಮೆಸೇಜ್ ನಾವು ಕೊಡ್ಬೇಕು ಅನ್ನುವ ಆ ಒಂದು ಇದು ನಮ್ಮಲ್ಲೂ ಅದು ಉಳಿಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ತಕ್ಷಣ ಅಂತ ಹೇಳುವಂತ ಹೆಸರು ಹಾಕಿರೋದು. ಸರಿ, ನೀವೊಂದು ಫಾರ್ಮುಲಾ ಹೇಳ್ತಿದ್ರಿ, ಅಲ್ಲಿ ಹೇಳಿದ್ರಿ ಅವರು ಹೇಳಿದ್ರು ಆ ಕ್ಷಣಕ್ಕೆ ಆ ತಕ್ಷಣಕ್ಕೆ ನೀವು ಮೆಡಿಸನ್ ರೆಡಿ ಮಾಡಿ ಇಡಬಾರ್ದು, ಅದ್ರದ್ದು ಇಂಟೆನ್ಸಿಟಿ ಕಡಿಮೆ, ಪವರ್ ಕಡಿಮೆ ಆಗುತ್ತೆ ಅಂತ. ಹಾಗೆ ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ. ತಕ್ಷಣದಲ್ಲೂ ಕೂಡ ಈಗ ಒಂದು ನನ್ಗೇನೋ ಒಂದು, ಈಗ ನನ್ಗೆ ಕೊಲೆಸ್ಟ್ರಾಲ್ ಅಂತ ಬರ್ತೀನಿ, ನನಗೆ ನೀವ್ ಯಾವ್ದೋ 10 ವರ್ಷದಿಂದ ರೆಡಿ ಮಾಡಿರೋ ಮೆಡಿಸಿನ್ ಕೊಡ್ತೀರಾ ಅಥವಾ ಹೆಸರಿಗೆ ತಕ್ಕ ತಕ್ಷಣ ರೆಡಿ ಮಾಡ್ತೀರಾ? ಹೌದು, ಫಸ್ಟ್ ಏನ್ ಮಾಡ್ತಾರೆ ನಮ್ಮ ಡಾಕ್ಟರ್ಸ್, ನಾವೇನಿದ್ರು ನಮ್ದೆಲ್ಲ ಸಂಶೋಧನೆ ಮೆಡಿಸಿನ್ ಡೆವಲಪ್ಮೆಂಟ್ ಆದ್ಮೇಲೆ ನಮ್ಮ ಇಲ್ಲಿ ಡಾಕ್ಟರ್ಸ್ ಇದ್ದಾರೆ, ಅವರು ಆಯುರ್ವೇದ ತಜ್ಞರಾಗಿರ್ತಾರೆ, ಆಯುರ್ವೇದ ವೈದ್ಯರಾಗಿರ್ತಾರೆ. ಅವರು ದರ್ಶನ ಸ್ಪರ್ಶನ ಪ್ರಶ್ನೆಹಿ ಪರೀಕ್ಷೇತಾಚ ರೋಗಿಣಂ ಅಂತ ಇನ್ನೊಂದು ರೂಲ್ ಇದೆ. ಅದನ್ನು ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ. ಅಂದ್ರೆ ಈಗ ಕೆಲವು ಜನ ಈಗೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ನಿನ್ನೆ ಒಂದು ಲೇಡಿ ಏನ್ ಮಾಡಿದ್ರು ಅಂದ್ರೆ ಫೋನ್ ಮಾಡೋದು ನಮ್ಗೆ, ಫೋನ್ ಮಾಡ್ಬಿಟ್ಟು ಸರ್ ನಾವು ನಿಮ್ ನಂಬರ್ಗೆ ರಿಪೋರ್ಟ್ ಕಳ್ಸಿದೀವಿ, ಆ ರಿಪೋರ್ಟ್ ನೋಡ್ಬಿಟ್ಟು ಇದು ಗುಣ ಆಗುತ್ತಾ ಅಂತ ಹೇಳಿ, ಗ್ಯಾರಂಟಿ ಗುಣ ಆಗುತ್ತಾ ಅಂತ ಹೇಳಿ ಅಂತ. ನಾವು ರಿಪೋರ್ಟ್ ನೋಡ್ತೀವಿ, ನೋಡ್ಬಿಟ್ಟು ನಾವು ಮತ್ತೆ ಫೋನ್ ಮಾಡಿ ಹೇಳ್ತೀವಿ, ನೋಡಮ್ಮ ಈ ರಿಪೋರ್ಟ್ ಅಲ್ಲಿ ನಿಮ್ಗೆ ಈ ಸಮಸ್ಯೆಗಳು ಇದೆ ಅಂತ ಇದೆ, ಆದ್ರೆ ನೀವು ಬರ್ಬೇಕು, ಬಂದು ನಾವು ನಿಮ್ಮ ನಾಡಿ ಪರೀಕ್ಷೆ ಮಾಡ್ಬೇಕು. ಈಗ ಎಷ್ಟೋ ಜನ ಟ್ರೀಟ್ಮೆಂಟ್ ಮಾಡಿ ಗುಣ ಆಗದವರು ನಮ್ಮಲ್ಲಿ ಬರೋದು, ಯಾಕೆ ಅಲ್ಲಿ ಅವ್ರು ಟ್ರೀಟ್ಮೆಂಟ್ ಮಾಡಿ ಗುಣ ಆಗಿಲ್ಲ? ನಾವು ಅದಕ್ಕೆ ಏನೋ ಕಾರಣ ಇದೆ. ಅದಕ್ಕೆ ನೀವು ಇಲ್ಲಿ ಬಂದ್ರೆ ನಿಮ್ ಹಿಸ್ಟ್ರಿ ಡೀಟೇಲ್ ಆಗಿ ತೆಗೋತೀವಿ, ಒಂದು ಮಕ್ಕಳ ಹತ್ರ ಮಾತಾಡುವ ಹಾಗೆ ನಾವು ಫುಲ್ ಕೇಳ್ತೀವಿ. ಆದ್ರಿಂದ ನಮ್ಗೆ ಗೊತ್ತಾಗುತ್ತೆ ಅವ್ರು ಇಂಥ ಲೈಫ್ ಸ್ಟೈಲ್ ಮಾಡೋದ್ರಿಂದ ಅವರಿಗೆ ರೋಗ ಬಂದಿದೆ, ಇಂಥ ಆಹಾರಗಳು ತಿನ್ನೋದ್ರಿಂದ ಬಂದಿದೆ, ಇಂಥ ಪೌಷ್ಟಿಕಾಂಶ ತಿನ್ನದೇ ಇರೋದ್ರಿಂದ ರೋಗ ಬಂದಿದೆ, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾವು ನೋಟ್ ಮಾಡಿ ಅದಕ್ಕೆ ಅವರಿಗೆ ಬೇಕಾದಂತ ಮೆಡಿಸಿನ್ಸ್ ನಾವು ಇಲ್ಲಿ ತಯಾರು ಮಾಡ್ತೀವಿ. ಇನ್ನು ಅವ್ರಿಗೆ ಬೇಕಾದಂತ ಅಡ್ವೈಸ್ ಕೂಡ ನಾವು ಕೊಡ್ತೀವಿ. ಕೊಟ್ಟು ಅದು ಬಿಡುದಲ್ಲ, ಮತ್ತೆ ಅವರ ಫಾಲೋ ಅಪ್ ಮಾಡ್ತೀವಿ. ಫಾಲೋ ಅಪ್ ಅಂತ ತುಂಬಾ ಮುಖ್ಯ. ಕರೆಕ್ಟ್. ಅವರಿಗೆ ನಾವು ಇಲ್ಲಿಂದ ಒಂದು ಇಷ್ಟು ಟೈಮ್ ಅಲ್ಲಿ ನಾವು ಫೋನ್ ಮಾಡ್ತೀವಿ, ಹೇಗಾಗಿತ್ತು ನಿಮ್ಗೆ, ಇಂಪ್ರೂವ್ಮೆಂಟ್ ಆಗಿದೆಯಾ, ಫಾಲೋ ಅಪ್ ಮಾಡ್ತೀವಿ. ಇದೆಲ್ಲ ನಮ್ ಡಾಕ್ಟರ್ಸ್ ಜವಾಬ್ದಾರಿ. ಯೂಶುವಲ್ ಆಗಿ ಏನು ಪೇಷಂಟ್ ಜವಾಬ್ದಾರಿ ಫಾಲೋ ಅಪ್ ಮಾಡ್ಬೇಕು ಅಂತ. ನಾವು ಏನ್ ಮಾಡ್ತೀವಿ, ಮಕ್ಕಳ ಕಿವಿ ಹಿಂಡು ಹಾಗೆ ನಾವು ಪೇಷಂಟ್ ಗಳನ್ನು ನಾವು ಮತ್ತೆ ಕೇಳ್ತೀವಿ, ನಿಮ್ಗೆ ಗುಣ ಆಯ್ತಾ, ಇಲ್ಲ ಅಂದ್ರೆ ಯಾಕೆ ಗುಣ ಆಗಿಲ್ಲ, ಕರೆಕ್ಟ್ ಆಗಿ ತಗೊಳ್ತಾ ಇಲ್ವಾ. ಕೆಲವರು ಏನ್ ಮಾಡ್ತಾರೆ, ಡಯಾಗ್ನೋಸ್ ಮಾಡುವುದನ್ನೇ ಟ್ರೀಟ್ಮೆಂಟ್ ಅಂತ ತಿಳ್ಕೊಂಡವರು ಎಷ್ಟು ಜನ ಇದ್ದಾರೆ. ಹಣ ಡಯಾಗ್ನೋಸ್ ಮಾಡಲು ಎಕ್ಸ್ರೇ ತೆಗಿತಾರೆ, MRI ತೆಗಿತಾರೆ, CT ಸ್ಕ್ಯಾನ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ, ಮೆಡಿಸಿನ್ ತಗೊಳ್ಳಲ್ಲ. ಟ್ರೀಟ್ಮೆಂಟ್ ಮಾಡದೆ ಗುಣ ಆಗುತ್ತಾ? ಗುಣ ಆಗಲ್ಲ. ಈ ತರ ಪೇಷಂಟ್ಗಳು ಮಾಡುವ ತಪ್ಪುಗಳು ತುಂಬಾ ಇದೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಫ್ಯಾಮಿಲಿ ಅವರು ಏನ್ ಮಾಡ್ತಾರೆ, ನೆಗೆಟಿವ್ ಆಗಿ ಏನಪ್ಪಾ ಇದು ನಿನ್ಗೆ ಗುಣ ಆಗಲ್ಲ, ಹಸ್ಬೆಂಡ್ ವೈಫಿಗೆ ಹೇಳ್ತಾನೆ, ನಿನಗೆ ಇದು ಗುಣ ಆಗಲ್ಲಮ್ಮ, ನಿನ್ ಮಾಡಿದವು ಗುಣನೇ ಆಗಲ್ಲ. ಹೌದು. ಆ ತರ ಒಂದು ಸೈಕಲಾಜಿಕಲಿ ಪಾಪ ಡೆವಲಪ್ ಮಾಡ್ತಾ ಹೋಗ್ತಾರೆ. ಆವಾಗ ಅವರು ಇಲ್ಲ ನನಗಿದು ಗುಣ ಆಗಲ್ಲ ಅಂತ ಅವರು ಅನ್ಕೋಬಿಡ್ತಾರೆ. ಖಂಡಿತ. ಸೊ ಇದಕ್ಕೆಲ್ಲ ನಾವು ಕೌನ್ಸಿಲಿಂಗ್ ಕೊಡ್ತೀವಿ. ನೋಡಿಯಮ್ಮ, ಇದು ಗುಣ ಆಗುವಂತ ರೋಗನೇ, ನೀವು ಏನ್ ತಪ್ಪು ಮಾಡ್ತೀರಾ, ನೀವು ಈಗ ಒಂದು ಮೆಡಿಸಿನ್ 15 ದಿವಸ ತಗೊಳ್ಬೇಕು ಗುಣ ಆಗ್ಬೇಕಂದ್ರೆ ನೀವು 8 ದಿವಸ ತಗೊಳ್ತೀರಾ, 8 ದಿವಸದಲ್ಲಿ ನಿಮ್ಗೆ ಕ್ಷಮೆ ಕೆಟ್ಟೋಗುತ್ತೆ. ಹೌದು, ಪೇಷನ್ಸ್ ಇರಲ್ಲ, ನನಗೆ ಏನ್ ಗುಣನೇ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ಬಿಟ್ಬಿಡ್ತೀರಾ. ಮದ್ದು ಅಲ್ಲೇ ಇರುತ್ತೆ, ಗುಣ ಆಗಲ್ಲ, ಅವಾಗ ನಂಬಿಕೆನೂ ಕೆಟ್ಟೋಗುತ್ತೆ. ಸೊ ಬಟ್ ನೀವು ಕರೆಕ್ಟ್ ಆಗಿ ಆ ಡೋಸೇಜ್ ಕಂಪ್ಲೀಟ್ ಮಾಡಿದ್ರೆ ಆವಾಗ ನಿಮ್ಗೆ 10ನೇ ದಿನ 12ನೇ ದಿನ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಒಂದು ಕೋರ್ಸ್ ಅಂತ ಹೇಳ್ತಾರೆ ಸಾಮಾನ್ಯ. ಈಗ ನಾವು ಅನ್ಕೊಂತೀವಿ, ಈಗ ಜ್ವರ ಅಂತ ಹೋಗ್ತೀವಿ, ಅವ್ರು 6 ದಿನಕ್ಕೆ ಮಾತ್ರ ಕೊಟ್ಟಿರೋದು, ನಾವೇ ಹೇಳ್ಬಿಡ್ತೀವಿ, ಡಾಕ್ಟರ್ ಬರೋ ಮೆಡಿಕಲ್ ಸ್ಟೋರ್ ಬಂದಾಗ 2 ದಿನ ಕೊಡಿ ಸರ್ ಸಾಕು, 6 ದಿನ ಯಾರು ನುಂಗ್ತಾರೆ ಅಂತಾರೆ. ನಾವ್ ಅಲ್ಲೇನೆ ಫಿಕ್ಸ್ ಆಗ್ಬಿಟ್ಟಿದ್ವಿ, ನಾನು 6 ದಿನ ನುಂಗಲ್ಲ, 2 ದಿನ ನುಂಗೋದು ಅಂತ ಅಂದ್ಬಿಟ್ಟು. ಆ ಕೋರ್ಸ್ ಅನ್ನೋದು ಇಂಪಾರ್ಟೆಂಟ್ ಆಯುರ್ವೇದದಲ್ಲೂ ಅಂತ ಹೇಳ್ತಿದ್ದೀರಾ. ಇಂಪಾರ್ಟೆಂಟ್, ಅದು ಲೈಫ್ ಸ್ಟೈಲ್ ಹೆಲ್ತ್ ಇಶ್ಯೂಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಜ್ವರ ಅಂತ ಹೇಳೋದು ಒಂದು ಸಿಂಪ್ಟಮ್. ಆಕ್ಚುಲಿ ಫೀವರ್ ಬಂತು, ಕಬಾಬ್ ಬಂತು, ನೀವು 2 ದಿವಸದಲ್ಲಿ ಮಾಡಿದ್ರು ಸಮಟೈಮ್ಸ್ ಸರಿಯಾಗುತ್ತೆ. ಹೌದು. ಬಟ್ ಈ ಥೈರಾಯ್ಡ್ ಸಮಸ್ಯೆ ಇದೆ, ಇಲ್ಲ ಸಕ್ಕರೆ ಕಾಯಿಲೆ ಇದೆ, ಕೊಲೆಸ್ಟ್ರಾಲ್ ಇದೆ, PCOD ಇದೆ, ಅದೆಲ್ಲ ಲೈಫ್ ಸ್ಟೈಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ. ಅದು ಗುಣ ಆಗ್ಲಿಕ್ಕೆ ನಮ್ಮ ಮೆಟಬಾಲಿಸಮ್ ಸರಿಯಾಗ್ಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತೆ ಅದಕ್ಕೆ ನಾವು ಇನ್ನೊಂದು ಇಲ್ಲಿ ಒಂದು ಡೆವಲಪ್ ಮಾಡಿದೀವಿ. ಏನಂದ್ರೆ ನಾವು ಈ ಪಥ್ಯಾಹಾರ ಅಂತ ನೀವು ಕೇಳಿರ್ಬೇಕು. ಅಂದ್ರೆ ಕೆಲವು ಆಹಾರಗಳು ಕೆಲವು ರೋಗಕ್ಕೆ
ತಿನ್ಬಾರ್ದು. ಹ್ಮ್ ಈಗ ಬಟಾಟೆ ಅಂತ ಇದೆ. ಬಟಾಟೆ ಅಂತ ಹೇಳೋದು ಬೊಜ್ಜು ಅದಕ್ಕೆ ಜಾಸ್ತಿ ಮಾಡುವಂತ, ಒಬಿಸಿಟಿ ಜಾಸ್ತಿ ಮಾಡುವಂತ ಒಂದು ಆಹಾರ ಪದಾರ್ಥ. ಅದರನ್ನು ತಿಂದ್ರೆ ಇಂತಿಂತ ಸಮಸ್ಯೆಗಳು ಗುಣನೇ ಆಗಲ್ಲ ಅಂತ ಇದೆ. ಓಕೆ. ಹಸಿಮೆಣಸು ಇಲ್ಲ ಗುಂಟೂರು ಮೆಣಸು ಅಂತ ಹೇಳಿ ಒಂದು ಮೆಣಸಿದೆ, ಹೌದು ಖಾರ ಜಾಸ್ತಿ ಇರೋದು. ಕೆಲವರು ಪೈಲ್ಸು ಫಿಸ್ಟುಲಾ ಅದೆಲ್ಲ ಬರುವವರು ಅವರು ಮೆಣಸು ಜಾಸ್ತಿ ತಿಂತಾರೆ ಅವರು, ಆದ್ರೆ ಅದು ಇವರು ಅಗ್ರಿವೇಟ್ ಮಾಡುತ್ತೆ. ಸೊ ನಾವೇನ್ ಮಾಡ್ತೀವಿ, ಈ ಇಂಥ ರೋಗಿಗಳಿಗೆ ಇಂಥ ಡಯಟ್ ತಿನ್ಬೇಕು ಅಂತ ಹೇಳಿ ಅದ್ರ ಮಾಡಿ ನಾವು ಅವ್ರು ಕೊಟ್ಟು ಕಳಿಸ್ತೀವಿ ಮನೆಗೆ. ಇಂಥ ಡಯಟ್ಗಳು ನೀವು 15 ದಿವಸ ತಗೊಳ್ಳಿ ಅಂತ ಕೊಡ್ತೀವಿ. ಇಂಥ ಅಕ್ಕಿ, ಈಗ ಅಕ್ಕಿಯಲ್ಲಿ ನೀವು ನೋಡಿರ್ಬೇಕು, ರಾಜಮುಡಿ ಅಕ್ಕಿ ಅಂತ ಇದೆ, ಹೌದು, ಸೋನಾ ಮಸೂರಿ ಅಕ್ಕಿ ಅಂತ ಇದೆ, ಇನ್ನು ಕಜೆ ಅಕ್ಕಿ ಅಂತ ಇದೆ, ಬಾಸುಮತಿ ಅಕ್ಕಿ ಅಂತ ಇದೆ, ಕೆಂಪಕ್ಕಿ ಅಂತ ಇದೆ. ಅದೇ ತರ ಆಯುರ್ವೇದದಲ್ಲಿ ಷಷ್ಟಿಕಶಾಲಿ ಅಂತ ಒಂದು ಅಕ್ಕಿ ಇದೆ, ರಕ್ತಶಾಲಿ, ಷಷ್ಟಿಕಶಾಲಿ, ನವರ ಅಂತ ಒಂದು ಅಕ್ಕಿ ಇದೆ. ಇದು ಒಂದೊಂದಕ್ಕೂ ಒಂದೊಂದು ಪ್ರಾಪರ್ಟೀಸ್ ಇದೆ. ಅದೇ ತರ ಈಗ ರಾಗಿಯಲ್ಲಿ, ನೀವು ರಾಗಿ ಬೆಳೆಯೋರಿಗೆ ಗೊತ್ತಿದೆ, ಅದು ಬೆಳೆದು ಬರುವಾಗ ಇರುವಂತ ಒಂದು ಮೆಚೂರ್ ಆಗೋದಕ್ಕೆ ಮುಂಚೆ ಹಸಿ ರೂಪದಲ್ಲಿ ರಾಗಿಯನ್ನು ಬೆಳೆಸ್ತಾರೆ. ಇನ್ನು ಬೆಳೆದ ಮೇಲೆ ಇರುವಂತ ಕೆಂಪು ರಾಗಿ ಅಂತ ಇದೆ. ಈ ಜೋಳದಲ್ಲೂ ಆತರ ಇದೆ. ಇವಾಗ ನೀವು ಬೇಗ ಅದು ಸಾಫ್ಟ್ ಆದಂತ ಜೋಳ ಇದೆ, ಗೋಲ್ಡ್ ಇದು ಅಂತ ಹೇಳುವಂತ ಜೋಳ ಇದೆ, ಮತ್ತೆ ತುಂಬಾ ಗಟ್ಟಿ ಇರುವ ಜೋಳನೂ ಇದೆ. ಇದು ಒಂದೊಂದಕ್ಕೂ ಪ್ರಾಪರ್ಟಿ ಬೇರೆ. ಸೊ ಕೆಲವು ಆಹಾರಗಳು ನಾವು ತಗೊಳ್ತಾ ಇದ್ರೆ ಕೆಲವು ರೋಗ ಬರುತ್ತೆ, ಕೆಲವು ರೋಗ ಬಂದದ್ದು ಹೋಗಲ್ಲ. ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ, 15 ದಿನಕ್ಕೆ ಸ್ಟ್ರಿಕ್ಟ್ ಆಗಿ ಒಂದು ಡಯಟ್ ಕೊಟ್ಬಿಡ್ತೀವಿ, ಮೆಡಿಸಿನ್ ಮತ್ತೆ ಡಯಟ್. ಅವಾಗ ಅವರಿಗೆ ಬೇಗ ಗುಣ ಆಗುತ್ತೆ. ಬಂದ ಕಾಯಿಲೆ 50% ಫಸ್ಟ್ ರೌಂಡ್ ಅಲ್ಲೇ ಗುಣ ಆಗುತ್ತೆ. ಆವಾಗ ನಂಬಿಕೆ ಬರುತ್ತೆ, ಆ ರೋಗ ಹೋಗುತ್ತೆ ನನಗೆ ಅಂತ ಹೇಳುವಂತ ನಂಬಿಕೆ ಬರುತ್ತೆ. ಸೊ ಈ ತರ ಸಿಸ್ಟಮ್ಸ್ ನಾವು ಡೆವಲಪ್ ಮಾಡ್ತೀವಿ.